ಗುಡ್ ಮಾರ್ನಿಂಗ್. ಏನು ಸೂಪರಾಗಿ ಸನ್ರೈಸ್ ಆಗ್ತಾಯಿದೆ ಅಂದರೆ ವೆಲ್ಕಮ್ ಬ್ಯಾಕ್ ಟು ಡೈಲಿ ವ್ಲಾಗ್ಸ್. ಸೊ 28 ಜೂನ್ಗೆ ಇನ್ನೂ 40 ದಿನ ಬಾಕಿ ಇದೆ. 28 ಜೂನಿಗೆ ನಮಗೆ ಇನ್ನೂ ಒಂದು ವರ್ಷ ಜಾಸ್ತಿ ಆಗುತ್ತೆ. ಸೊ ಅಷ್ಟರಲ್ಲಿ ಒಂದಿಷ್ಟು ಗೋಲ್ಸ್ ಇಟ್ಕೊಂಡಿದ್ದೀನಿ. ಏನು ಅಂತ ಈ ಚಾಲೆಂಜಲ್ಲಿ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಓವರಾಲ್ ಕಂಟಿನ್ಯೂಸ್ ಆಗಿ 40 ದಿನ ಡೈಲಿ ಒಂದೊಂದು ವೀಡಿಯೋ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಶುರು ಮಾಡೋಕ್ಕೆ ದಿನಾನ ಇವತ್ತು ಮನೆಯಲ್ಲೇ ವರ್ಕೌಟು, ಮೇನ್ಲಿ ಕೋರು ಮತ್ತು ಆ್ಯಪ್ಸು. ಜಿಮ್ಮಲ್ಲಿ ಇದಕ್ಕೆ ಬೆಳಗ್ಗೆ ಹೋದರೆ ಸ್ವಲ್ಪ ಜಾಗ ಕಡಿಮೆ. ಸೊ ಅದಕ್ಕೆ ಮನೆಯಲ್ಲೇ ಮಾಡಿಕೊಂಡು ಲಾಸ್ಟಲ್ಲಿ ಪ್ಲ್ಯಾಂಕ್ಸು ಮತ್ತು ಫೋಮ್ ರೋಲರಲ್ಲಿ ಸ್ವಲ್ಪ ಮಸಾಜ್ನ ಮಾಡಿಕೊಂಡು ಇವತ್ತಿನ ಬೆಳಗ್ಗೆ ಫಸ್ಟ್ ವರ್ಕೌಟು ಮುಗಿಸಿದ್ವಿ. ಈ ವೇಟ್ ಲಾಸ್ಗೆಲ್ಲ ಮೇನ್ಲಿ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ನಾವೇ ಮಾಡ್ಕೊಂಡು ತಿಂದ್ರೇ ಸ್ವಲ್ಪ ಬೇಗ ಆಗೋದು. ಎಗ್ಸು, ಕಾರ್ನ್ಫ್ಲೇಕ್ಸು, ಕಾಫಿ ಎಲ್ಲ ಆದಮೇಲೆ ಇವತ್ತಿನ ದಿನ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿ ಮೊದಲು ಸ್ನಾನ, ಪೂಜೆ, ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಂಡು ಆಫೀಸ್ ಶುರು ಆಗೋಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಇರುತ್ತೆ. ಅದರಲ್ಲಿ ಡೈಲಿ ಒಂದು ಸ್ವಲ್ಪ ಟೈಮ್ನ ನಮಗೆ ಅಂತ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಆಫೀಸ್ ಶುರು ಆಗ್ತಾ ಇದ್ದಂಗೆ ಒಂದು ಬೌಲ್ ಸಲಾಡ್ನ ತಿಂದ್ಕೊಂಡು ಆಫೀಸ್ ಕೆಲಸಕ್ಕೆ ಕುತ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಈ ಮಹಾನ್ ಭಾವ ಬಂದ. ಪ್ರತಿದಿನ ಕರೆಕ್ಟಾಗಿ 2 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಹಾಗೆ ಸಮೋಸ, ಕಚೋರಿ ಅಂದ್ಕೊಂಡು ಕುಕ್ಕೊಂಬರ್ತಾರೆ. 1.5 ತಿಂಗಳಿಂದ ಬಂದಿರಲಿಲ್ಲ, ಇವತ್ತು ಬಂದರು. ಸೊ ಒಂದು ಕಚೋರಿ ತಿನ್ನೋಣ ಅಂತ ತೊಗೊಂಬಂದ್ಕೊಂಡು ಮತ್ತೆ ವಾಪಸ್ ಆಫೀಸ್ ಕೆಲಸಕ್ಕೆ ಕೂತ್ಕೊಂಡ್ವಿ. ಸಿಕ್ಕಾಪಟ್ಟೆ ಜೋರು ಗಾಳಿ ಏನೋ ಬೀಸ್ತಾ ಇದೆ, ಹುಡುಕ್ತಾನೋ ಇದೆ, ಮಳೆ ಬರಬೇಕಷ್ಟೆ. ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಸ್ವಲ್ಪ ತಾಚೆ ಕುತ್ಕೊಳ್ಳೋಣ ಅಂದ್ಕೊಂಡ್ರೆ ಎದುರುಗಡೆ ಬಿಲ್ಡಿಂಗೇ ಕಾಣಿಸಲ್ಲ, ಆ ಥರ ಮಳೆ ಶುರು ಆಗುತ್ತೆ. ಸೂಪರ್ ತಣ್ಣಗಾಗುತ್ತೆ. ಇವತ್ತು AC ಇಲ್ಲದೆ ಮಲಗ್ಬೋದು. ಮೀಟಿಂಗ್ ನಡೀತಾ ಇದೆ, ನಾನು ಟೀ ಕುಡ್ಕೊಂಡು ಗ್ರೀನ್ ಟೀ ಕುಡಿತಾ ಇದ್ದೆ. ಹಾಗೇನೆ ಇಡೀ ಮೀಟಿಂಗಲ್ಲಿ ಮಿನಿಮಮ್ ಅಂದರೆ ಒಂದು 200ರಿಂದ 300 ಸಲ AI ಅಂದಿದ್ದಾರೆ. ಸಾಕಾಗೋಗಿದೆ ಕೇಳಿ.